ನೋಡ್ರಿ ಇದು ಎಷ್ಟು ಕಾಯಿ ಐತಿ ನೋಡ್ರಿ ಈಗ. ಹೌದು ನೋಡ್ರಿ ಇದು ಕಲರ್ ಬಂದೈತಿ ಫುಲ್. ಹೌದು ಇದು ತೋತಾಪುರಿ ಹಣ್ಣು ಇದು. ತೋತಾಪುರಿ ಕಾಯಿ ಮಾವಿನಕಾಯಿ. ಇದು ಕಟ್ ಮಾಡೋಣ. ಹುಳಿ ಏನಿರಲ್ಲ, ಇದು ಚೆನ್ನಾಗಿರುತ್ತೆ. ಹುಳಿ ಇರಲ್ಲ? ಇಲ್ಲ, ಹುಳಿ ಇರಲ್ಲ. ಅದು ಟೇಸ್ಟ್ ಮಾಡ್ರಿ, ಚೆನ್ನಾಗಿದೆ ನೋಡ್ರಿ. ಹುಳಿ ಅಷ್ಟೊಂದಿರಲ್ಲ. ಇನ್ನು ಸ್ವಲ್ಪ ದಿನ ಹೋದ್ರೆ ಇನ್ನು ಒಳಗಡೆ ವಾಟೆ ಅಂತ ಬರುತ್ತೆ, ಅದು ಬಲ್ತ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಅದು ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುಳಿ ಅಂತ ಬರಿಲ್ಲ, ಸ್ವಲ್ಪ ಐತಿ. ಕೊಡ್ರಿ. ನಮಸ್ಕಾರ ರೀ. ಇವತ್ತ ನಮ್ಮ ನರಸಿಂಹಮೂರ್ತಿ ಅವರ ಮಾವಿನ ತೋಟಕ್ಕೆ ಬಂದಿದ್ದೆವು. ನೋಡ್ರಿ ಹಣ್ಣುಗಳೆಲ್ಲ ಹೆಂಗೈತಿ ಬರ್ರಿ ನೋಡ್ರಿ ಎಲ್ಲ ಯಾವ ತರ ಐತಿ. ನಮಸ್ಕಾರ, ನಮ್ಮ ಹೆಸರು ನರಸಿಂಹಮೂರ್ತಿ ಅಂತ, ಕೃಷಿ ಟೆಕ್ ಅವರು. ಇದು ನಮ್ದೇ ತೋಟ. ಇದು ನಮ್ ತೋಟನೇ. ಇದು ಮಲ್ಲಿಕಾ ವೆರೈಟಿ. ಅಂದ್ರೆ ನಮ್ದೇ ತೋಟ. ಅಂದ್ರೆ ಇದು ಆಲ್ರೆಡಿ ನಾವು ಮಾರ್ಬಿಟ್ಟಿದೀವಿ. ಅಂದ್ರೆ ಕಾಯಿ ಕೊಟ್ಟಿದ್ರು ಅವ್ರಿಗೆ ನಾವು ಸ್ಪ್ರೇ ಒಂದ್ ಹೇಳಿದ್ವಿ. ಏನ್ ಹೇಳಿದ್ವಿ ಅಂದ್ರೆ ಫ್ಲವರ್ ಸ್ಟೇಜ್ ಅಲ್ಲಿ ಗ್ರೋಸ್ಟಿಮ್ ಬೋರಾನ್ ಮಾಡ್ರಿ, ಫ್ಲವರ್ ಡ್ರಾಪಿಂಗ್ ಆಗಲ್ಲ. ಗ್ರೋಸ್ಟಿಮ್ ಬೋರಾನ್ ಕೊಡ್ರಿ, ಫ್ಲವರ್ ಡ್ರಾಪಿಂಗ್ ಆಗಲ್ಲ. ಎಲ್ಲ ಬಂದಿದ್ದೆಲ್ಲ ಚೆನ್ನಾಗಿ ಹಿಡಿಯುತ್ತದೆ ಅಂತ ಮೇಲೆ ಎಲ್ಲ ತೋರ್ಸಪ್ಪ ಗಿಡ ಫುಲ್. ಅದರಿಂದ ಎಲ್ಲ ಹೊಡೆದಿದ್ದಾರೆ, ಸ್ಪ್ರೇ ಮಾಡಿದ್ದಾರೆ. ಅವರು ಚಿಕ್ಕಬಳ್ಳಾಪುರದವರು, ಮುಸ್ಲಿಮ್ಸ್ ಅವರು. ಅವರು ಇದು ಮಾಡಿದ್ದಾರೆ, ಅವ್ರ ತೋಟ ಸ್ಪ್ರೇ ಅವರೇ ಮಾಡಿರೋದು ಎಲ್ಲ. ಇದು ಮಲ್ಲಿಕಾ ವೆರೈಟಿ. ಇದು ಮಾತ್ರ ಸೂಪರ್ ಆಗಿರುತ್ತೆ ಟೇಸ್ಟ್. ಹಣ್ಣಾದ್ಮೇಲೂ ಇದು ಮಾತ್ರ ಒಂದು 15 ದಿವಸ ಇಟ್ರು ಏನಾಗಲ್ಲ. ಹಣ್ಣು ಗಟ್ಟಿನೇ ಇರುತ್ತೆ, ಹುಳ ಬೀಳೋದಾಗ್ಲಿ ಆತರ ಏನೂ ಆಗಲ್ಲ. ಮಲ್ಲಿಕಾ ವೆರೈಟಿ ಚೆನ್ನಾಗಿರುತ್ತೆ. ಇನ್ನು ಸೈಜ್ ಬರ್ಬೇಕು. ಇದು ಟೇಸ್ಟ್ ಅಂತೂ ನಂಬರ್ 1. ಎಷ್ಟು ಎಕರೆ ಐತ್ರಿ ನಮ್ದು? ಇದು ಒಂದ್ 2 ಎಕರೆ ಇದೆ ನಮ್ದು. 2 ಎಕರೆ ಮಾವಿನ ತೋಟ ಇದೆ. ಇದರಲ್ಲಿ ಮಲ್ಲಿಕಾ ವೆರೈಟಿ ಹಾಕಿದೀವಿ, ಬೇನಿಶ್ ಹಾಕಿದೀವಿ, ಮತ್ತೆ ರಸ್ಪುರಿ ಇದೆ, ರಾಜಗಿರಿ ಇದೆ, ತೋತಾಪುರಿ ಇದೆ. 4 ವೆರೈಟಿ ಮಾಡಿದ್ವಿ. ಇದು ಹಾರ್ವೆಸ್ಟಿಂಗ್ ಇನ್ನೊಂದು ತಿಂಗಳು, 1.5 ತಿಂಗಳು ಎಲ್ಲ. ಇನ್ನು ಸ್ವಲ್ಪ ಸೈಜ್ ಬರ್ಬೇಕು. ಇದು ವೆರೈಟಿ. ಮತ್ತೆ ಕೆಲವು ವೆರೈಟಿ ರಾಜಗಿರಿ ಅಂತ ಬರುತ್ತೆ, ಅದು ಬಂದು ಬೇಗ ಇನ್ನೊಂದು 15 ದಿವಸಕ್ಕೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತಾರೆ. ಕಲರ್ ಸ್ಟಾರ್ಟ್ ಆಗಿದೆ. ಈಗ ನೀವು ಇದು ಫ್ಲವರಿಂಗ್ ಸೆಟ್ಟಿಂಗ್ ಆಗೋಲ್ಕ ಅಷ್ಟೇ ನೀವು ಕೆಲವೊಂದು ಸ್ಪ್ರೇಗಳು ಎಲ್ಲ ತಗೋತೀವಿ? ಇಲ್ಲ, ಅವರು ಊಜಿಗೆ ಅಂತ ಹೇಳಿ ಸ್ವಲ್ಪ ಸ್ಪ್ರೇ ಕೊಟ್ಕೊಂತಾರೆ. ಇದು ಬಂದು ರಾಜಗಿರಿ ವೆರೈಟಿ. ಇದು ನೋಡ್ರಿ, 15 ದಿವಸಕ್ಕೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತಾರೆ, 15-20 ದಿವಸಕ್ಕೆಲ್ಲ. ಇದು ಕಲರ್ ಸ್ಟಾರ್ಟ್ ಆದ್ರೆ ಸ್ವಲ್ಪ ಹಣ್ಣು ಬೇಗ ಆಗ್ಬಿಡುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ಅಷ್ಟೇ ಅವ್ರಿಗೆ ಒಂದು ಗ್ರೋಸ್ಟಿಮ್ ಒಂದು ಔಷಧಿ ಹೇಳಿದ್ವಿ ಅಷ್ಟೇ. ಗ್ರೋಸ್ಟಿಮ್ ಬೋರಾನ್ ಮಾಡ್ರಿ ಅಂತ ಹೇಳಿದೆ, ಅದು ಮಾಡಿದ್ದಾರೆ. ಈ ತರ ಸ್ವಲ್ಪ ಕೆಜಿಬು ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಟಾನಿಕ್ ಅಷ್ಟೇ ಕೊಡ್ತೀವಿ. ಈಗೆಲ್ಲ ಸೈಜರ್ ಮಾಡ್ರಿ ಅಂತ ಹೇಳ್ತೀವಿ, ಅವ್ರು ಇನ್ನೂ ಮಾಡಿಲ್ಲ. ಲೇಟ್ ವೆರೈಟಿಗೆಲ್ಲ ಸೈಜರ್ ಸ್ಟಾರ್ಟ್ ಮಾಡ್ತಾರೆ. ಒಂದ್ 4-5 ml ಹಾಕಿ ಸ್ಪ್ರೇ ಮಾಡಿದ್ರೆ ಸೈಜ್ ಎಲ್ಲ ಚೆನ್ನಾಗಿ ಬರುತ್ತೆ. ಈಗ ಊಜಿಗೆಲ್ಲ ಅವರೇ ಮಾಡ್ಕೊಂತಾರೆ. ನಾವೆಲ್ಲ ಕೊಟ್ಮೇಲೆ ಅವರೇ ಮಾಡ್ಕೊಂತಾರೆ. ಇನ್ನು ಬೇರೆ ವೆರೈಟಿ ಇದೆ, ತೋತಾಪುರಿ ಅಂತ ವೆರೈಟಿ ಇದೆ. ಇದು ನೋಡ್ರಿ, ಎಲೆಗಿಂತ ಕಾಯಿ ಜಾಸ್ತಿ ಇದೆ ಇದ್ರಲ್ಲಿ. ಅದರಲ್ಲಿ ಇದು ಬಂದು ತೋತಾಪುರಿನೇ. ಈ ತೋತಾಪುರಿ ಅಲ್ಲ, ತೋತಾಪುರಿ ಇನ್ನು ಮುಂದೆ ಇದೆ. ಇದು ಯಾವ್ದಾ? ಇದು ರಾಜಗಿರಿ. ಇದು ರಾಜಗಿರಿ ವೆರೈಟಿ. ಇದೆಲ್ಲ ಒಂದೇ? ಇದೆಲ್ಲ ಒಂದೇ. ನೋಡ್ರಿ, ಇದು ಬಾದಾಮಿ ವೆರೈಟಿ. ಇದು ಬಾದಾಮಿ. ಇದು ಬಾದಾಮಿ ರೀ? ಇದು ಬಾದಾಮಿ ವೆರೈಟಿ. ಇದು ತಪ್ಪಲೇನು? ಇದು ಮಳೆಗೆ ಇದು ಎಲೆ ಎಲ್ಲ ಉದ್ರೋಗ್ಬಿಟ್ಟಿದೆ. ಸ್ವಲ್ಪ ಕಾಯಿ ಎಲ್ಲ ಬರೀ ಕಾಯಿ ಇದೆ. ತೋತಾಪುರಿ ವೆರೈಟಿ. ಇದು ನೋಡ್ರಿ ಎಷ್ಟಿದಾವೆ, ಒಂದು ಗಿಡಕ್ಕೆ ಒಂದು 2 ಟನ್ ತರ ಬರುತ್ತೆ. ಹೌದಲ್ಲ? ಇದು ದೊಡ್ಡ ಮರ ಇದೆ. ಇದು ದೊಡ್ಡ ಮರ. ಮರ ಇದು. ಇದು ಯಾವ್ದಂದ್ರಿ? ಇದು ರಾಜಗಿರಿ ವೆರೈಟಿ. ಇದೆಲ್ಲ ಕಲರ್ ಸ್ಟಾರ್ಟ್ ಆಗ್ತಾ ಇದಾವೆ. ಈ ತರ ಫುಲ್ ಕಲರ್ ಬಂದ್ರೆ ಇನ್ನೊಂದ್ 20 ದಿವಸಕ್ಕೆಲ್ಲ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಮಾಡ್ತಾರೆ. 20 ದಿನಕ್ಕೆಲ್ಲ? ಇದು ಎಷ್ಟು ಎಕರೆ ಅಂದ್ರೆ? ಇದು 2 ಎಕರೆ ಇದೆ. ನಮ್ದು 2 ಎಕರೆ ಇದೆ. ಪಕ್ಕದಲ್ಲಿ ನಮ್ಮ ಮಾವ ಅವ್ರದ್ದೇ ಬರುತ್ತೆ, ಅವ್ರದ್ದೊಂದು 3 ಎಕರೆ ಇದೆ. ಟೋಟಲ್ ಆಗಿ ಇಲ್ಲೆಲ್ಲ 5 ಎಕರೆ ಇದೆ. 5 ಎಕರೆ ಇದೆ. ಅದು ಒಂದ್ ಗಿಡಕ್ಕೆ ಯಾಕೆ ಕಾಯಿ ಆಗಿಲ್ಲಲ್ಲ? ಅದು ಹೋದ ವರ್ಷ ಓವರ್ ಕ್ರಾಪ್ ಬಂದಿರ್ತೈತೆ. ಹೋದ ವರ್ಷ ಸಿಕ್ಕಾಪಟ್ಟೆ ಕ್ರಾಪ್ ಬಂದಿರುತ್ತೆ. ಈಗ ನೋಡ್ರಿ, ಇದ್ರಲ್ಲಿ ಇಷ್ಟು ಬಂದಿದೆಯಲ್ಲ, ನೆಕ್ಸ್ಟ್ ಇಯರ್ ಇದ್ರಲ್ಲಿ ಅರ್ಧ ಬರುತ್ತೆ ಅಷ್ಟೇ. ಅದಕ್ಕೆ ಮತ್ತೆ ಸ್ವಲ್ಪ ನಾವೇನು ಕೊಡೋದೇ ಇಲ್ಲಲ್ಲ, ಫೀಡಿಂಗ್ ಏನು ಕೊಡಲ್ಲ. ಕೊಟ್ರೆ ಮತ್ತೆ ಇನ್ನು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಯರ್ ಇದಕ್ಕೆ ಗೊಬ್ಬರ ಎಲ್ಲ ಕೊಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಒಂದ್ ಗಿಡಕ್ಕೆ 5 kg ಸನ್ವರ್ಧನ್ ಕೊಡ್ತೀವಿ. ನೆಕ್ಸ್ಟ್ ನಾವೇ ಕೊಡಿಸ್ತೀವಿ. 5 kg ಸನ್ವರ್ಧನ್ ಒಂದ್ ಗಿಡಕ್ಕೆ, ಒಂದು ಮರಕ್ಕೆ ಸುತ್ತ ಇದ್ ಮಾಡಿ 5 kg 10 kg ಸನ್ವರ್ಧನ್ ಕೊಡ್ತೀವಿ ಅಂದ್ರೆ ನಿಮ್ಗೆ ಇಳುವರಿ ಚೆನ್ನಾಗಿ ಬರುತ್ತೆ ನಮ್ಗೆಲ್ಲ. ಈಗ ಇದು ಯಾವ್ದ್ರಿ? ಇದು ಅದೇ, ಇದು ಬಾದಾಮಿ ವೆರೈಟಿ. ಇದು ಬಾದಾಮಿ ವೆರೈಟಿ. ಇನ್ನು ಹೊಸ ವೆರೈಟಿಗಳೆಲ್ಲ ಇದಾವೆ, ತೋರಿಸ್ತೀನಿ. ತೋತಾಪುರಿ ಇದು ಜಾಸ್ತಿ ಇದೆ. ತೋತಾಪುರಿ ಇದು ಮಲ್ಲಿಕನೆ. ಇದು ಸಣ್ಣ ಗಿಡ, ಸ್ವಲ್ಪ ಕಾಯಿ ಸೈಜ್ ಕಡಿಮೆ ಬಂದಿರುತ್ತೆ ಇದ್ರಲ್ಲಿ. ಇದು ಮಲ್ಲಿಕನೆ. ಈ ತರ ಗೊಂಚಲು ಬರುತ್ತೆ. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟ್ ಹಣ್ಣಾದ್ಮೇಲೆ ನೋಡ್ರಿ ಎಷ್ಟು ಐತಿ ನೋಡ್ರಿ ಹಣ್ಣು. ಇನ್ನೂ ಜಾಸ್ತಿ ಇದೆ. ಇನ್ನು ನೋಡಿ, ಇದೆಲ್ಲ ನಮ್ಗೆ ಎಲೆ ಒಳಗಡೆ ಇದೆ, ಕಾಣಿಸ್ತಾ ಇಲ್ಲ ಸರಿಯಾಗಿ.
ಇದು ಇದೇನು ಮೊನ್ನೆ ಆನಿಕಲ್ ಬಿದ್ದು ಇಲ್ಲ ಕಲ್ಲೇನ್ ಬಿದ್ದಿಲ್ಲ, ಮಳೆ ಜಾಸ್ತಿ ಆಗಿ ಮಳೆ ಜಾಸ್ತಿ ಆಗಿ ಆಗೈತೆ ಅಷ್ಟೇ. ಇಲ್ಲೇನು ಕಲ್ಲು ಬಿದ್ದಿಲ್ಲ ಇಲ್ಲಿ ಕಲ್ಲೇನ್ ಈ ಬಿದ್ದಿಲ್ಲ. ಏರಿಯಾದಾಗ. ಇಲ್ಲ ಬಿದ್ದಿಲ್ಲ. ಇದು ಯಾವ್ದ್ರಿ ಇದು? ಇದು 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 ಮಲ್ಲಿಕನೆ. ಇದು ಮಲ್ಲಿಕಾ. ಮಲ್ಲಿಕನೆ. ಕಾಯಿ ನೋಡ್ರಿ ಎಷ್ಟಿದೆ. ಇದು ಬಾದಾಮಿ. ಇದು ಬಾದಾಮಿ ವೆರೈಟಿ. ರೆಂಬೆನೆ ಬಗ್ಬಿಟ್ಟಿದೆ ನೋಡ್ರಿ. ಇದು ಅಲ್ಲೊಂದು ಕಡ್ಡಿ ಮುರ್ದೆ ಹೋಗ್ಬಿಟ್ಟಿದೆ, ತೂಕ ಜಾಸ್ತಿ. ನೋಡ್ರಿ ಎಷ್ಟಿದೆ. ಇದು ನೋಡ್ರಿ ಬಾದಾಮಿ ವೆರೈಟಿ. ಇದು ಚೆನ್ನಾಗಿ ಬಂದಿದೆ, ನಮ್ದೇ ತೋಟ ಇದು. ಹೌದಲ್ಲ. ದೊಡ್ಡ ಮರ ಆಗಿದೆ ಇದನ್ನು. ಇದು ದೊಡ್ಡದಿದೆ. ದೊಡ್ಡ ಮರ ಇದೆ ಇದು. ನೋಡ್ರಿ ಕಾಯಿ ಎಷ್ಟು ಆಯ್ತು, ಒಂದು 10 ವರ್ಷ ಮೇಲೆ ಆಯ್ತು ಇದು. 10 ವರ್ಷದ ಮೇಲೆ ಆಯ್ತು ಗಿಡ ಇದು. ನಾವೇ ನಾಟಿ ಮಾಡಿದೀವಿ ಇದು. ಇದು ನೋಡ್ರಿ ಅದೇ ಪಕ್ಕದಲ್ಲಿ ಇದು ಬಾದಾಮಿ ಆಯ್ತು, ಇದು ಮಲ್ಲಿಕ ಆಯ್ತು. ಮತ್ತೆ ಇದು ಮತ್ತೆ ಮಲ್ಲಿಕ. ಎಲ್ಲ ಸ್ವೀಟ್ ಇದು. ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಇದು ನೋಡ್ರಿ. ಸ್ವೀಟ್ ಗೊಂಚಲು ಬಿಟ್ಟಿರುತ್ತೆ. ಟೇಸ್ಟ್ ಅಂತೂ ನಂಬರ್ 1 ಆಗಿರುತ್ತೆ. ಸೂಪರ್ ಆಗಿದೆ. ಕೆಳಗಡೆನೆ ಬಂದ್ಬಿಟ್ಟಿರುತ್ತೆ ನೋಡ್ರಿ, ಎಲ್ಲ ರೆಂಬೆ ಎಲ್ಲ ಬಗ್ಬಿಟ್ಟಿದೆ. ಹೊರಗಡೆಯಿಂದ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ. ಕೆಳಗಡೆ ಗೊಂಚು ಕುತ್ಕೊಂಡ್ಬಿಟ್ಟಿದೆ ನೋಡ್ರಿ. ಇದ್ರಲ್ಲಿ ಐತೆ ನೋಡ್ರಿ, ಕೆಳಗಡೆ ಐತೆ ನೋಡ್ರಿ. ಮರ ಆಗಿದೆ ನೋಡಿ. ಇದೊಂದು ತೂಕಕ್ಕೆ ಮಳೆಗೆ ಓವರ್ ಲೋಡ್ ಆಗಿ ಅದು ಕಟ್ ಆಗ್ಬಿಟ್ಟಿದೆ. ಕಟ್ ಆಗಿದೆ, ಬಿದ್ದಿದೆ ನೋಡಿ. ಇದು ಮುರ್ಕೊಂಡ್ಬಿಟ್ಟಿದೆ. ಇದು ತೋತಾಪುರಿ ವೆರೈಟಿ. ಈ ತೋತಾಪುರಿನ ನೋಡಿ ಹೆಂಗಿದೆ. ಇದು ಹಸಿಕಾಯಿ ಚೆನ್ನಾಗಿ ಮಾರ್ಕೆಟಿಂಗ್ ಆಗುತ್ತೆ. ಇದು ಹಸಿಕಾಯಿನ. ಇದು ಮಾರ್ಕೆಟ್ ಅಲ್ಲಿ ಒಂದು ಕಾಯಿ ಹುಳಿ ಇರಲ್ಲ. ಹುಳಿ ಇರುತ್ತೆ, ಸ್ವಲ್ಪ ಉಪ್ಪು ಖಾರ ಹಾಕೊಂಡು ತಿಂತಾರೆ. ಅಷ್ಟೊಂದು ಹುಳಿ ಇರಲ್ಲ, ತಿನ್ಬೋದು. ಇದು ಮಾರ್ಕೆಟ್ ಅಲ್ಲಿ ಒಂದು ಕಾಯಿಗೆ 50 ರೂಪಾಯಿ ಮಾರ್ತಾರೆ. ಮತ್ತೆ ಇದು ರಾಜಗಿರಿ ವೆರೈಟಿ. ರಾಜಗಿರಿ. ಇದು ಇನ್ನು ಕಲರ್ ಸ್ಟಾರ್ಟ್ ಆಗಿದೆ. ಅದು ಇದು ಎಲ್ಲ ಚಟ್ನಿ ಎಲ್ಲ ಮಾಡ್ತಾರಲ್ಲ, ಉಪ್ಪಿನಕಾಯಿ. ಉಪ್ಪಿನಕಾಯಿ ಮಾರೋದು ಬೇರೆ ಕಡೆ ಇದೆ. ಅದು ಇದ್ರಲ್ಲೂ ಮಾಡ್ತಾರೆ. ಹುಳಿ ಜಾಸ್ತಿ ಇರೋದ್ರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ. ಇದು ನೀವು ಅಲ್ಲಿ ಕೇಳಿದ್ರಲ್ಲ, ಇದು ಹೊಸ ವೆರೈಟಿ. ನೋಡಕ್ಕೆ ಒಂದು ಶೇಪ್ ಒಂಥರ ಇದೆ. ಹೌದು, ಇದು ನೋಡಿ. ಇದು ನೋಡಿ ಹೆಂಗಿದೆ. ಇದು ನೋಡಿ. ಹೌದು, ಶೇಪ್ ಒಂಥರ ಇದೆ. ಇದು ಹೆಸರು ಗೊತ್ತಿಲ್ಲ. ಹಣ್ಣಾಗೋಕ್ಕಿಂತ ಕಾಯಿ ಹಸಿಕಾಯಿ ಚೆನ್ನಾಗಿರುತ್ತೆ. ಟೇಸ್ಟ್ ಒಳ್ಳೆ ಕೊಬ್ಬರಿ ತಿನ್ನಂಗಿರುತ್ತೆ. ಹೆಂಗಿದೆಯಲ್ಲ, ಫುಲ್ ಕಾಯಿ ವಜ್ಜಿ ಆಗೈತಿ ನೋಡಿ. ಇದು ನೋಡ್ರಿ, ಇದೇ ಹೊಸ ವೆರೈಟಿ ಹೇಳಿದ್ದು. ಹೆಸರು ಗೊತ್ತಿಲ್ಲ. ಇದು ಒಂಥರ ವೆರೈಟಿ ಚೆನ್ನಾಗಿದೆ ನೋಡ್ರಿ. ಎಷ್ಟಿದೆ. ಇದು ದೊಡ್ಡ ಮರ ಆಗಿದೆ. ದೊಡ್ಡ ಮರ ಆಗಿತ್ತಲ್ಲ ಇದು. ಮತ್ತೆ ಇದರಲ್ಲಿ ಇದು ಬೇರೆನಾ? ಇದು ತೋತಾಪುರಿ. ಇದು ತೋತಾಪುರಿ. ಎಲ್ಲ ಮಿಕ್ಸ್ ಹಾಕಿದ್ರಲ್ಲ, ಹಂಗ ಮಿಕ್ಸ್. ಅದು ಮಿಕ್ಸ್ ಹಾಕಿರೋದಂದ್ರೆ ಅದು ಸಸಿ ಬಂದು ಗೌರ್ಮೆಂಟ್ ಅವ್ರು ಕೊಟ್ಟಿದ್ದು. ಹೌದಲ್ಲ. ಈಗ ಇದು ಬೇರೆ ಬೇರೆ ಹಾಕಿದ್ರೇನೆ ಚೆನ್ನಾಗಿರ್ತೈತಿ. ಎಲ್ಲ ಮಿಕ್ಸಿಂಗ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡ್ರಿ ಎಷ್ಟೈತಿ ಕಾಯಿ ನೋಡ್ರಿ. ಇದು ಎಲ್ಲ ನೋಡ್ರಿ ಹೆಂಗ. ಹೌದು. ಇನ್ನು ಸೈಜ್ ಬಂದ್ರೆ ಇನ್ನೂ ನೋಡ್ರಿ. ನಮ್ಗೆ ಇಲ್ಲಿ ನೋಡ್ರಿ ಈ ಮರ ಎಲ್ಲ. ಇದು ಎಲ್ಲ ತೋತಾಪುರಿನೇ. ಇದು ತೋತಾಪುರಿನೇ. ನೀವು ಉಪ್ಪಿನಕಾಯಿ ಅಂತ ಕೇಳಿದ್ದು, ಅಲ್ಲಿ ದೊಡ್ಡ ಮರ ಕಾಣಿಸ್ತಾ ಇದೆಯಲ್ಲ, ಅದು ಉಪ್ಪಿನಕಾಯಿಗೆ ಆಗುತ್ತೆ. ಅದು ಯಾವುದು? ಅಲ್ಲಿ ಲಾಸ್ಟ್ ಅಲ್ಲಿ ಇದೆ. ಅದು ಜವಾರಿ. ಅದು ಇದೆಲ್ಲ ಇದ್ರದ್ದು. ಇದೆಲ್ಲ ನಾವು ಹಸಿನೂ ತಿಂತೀವಿ, ಹಣ್ಣಾದ್ಮೇಲೆ ತಿಂತೀವಿ. ಅದು ಓನ್ಲಿ ಉಪ್ಪಿನಕಾಯಿ ಪರ್ಪಸ್ ಹೋಗುತ್ತೆ. ಅದು ನೀವು ಇಲ್ಲಿ ಮುಂದೆ ದೊಡ್ಡ ಮರ ಕಾಣ್ತಾರ. ಇದು ಜವಾರಿ ಅಂತಾರೆ ಇದಕ್ಕೆ. ನೋಡ್ರಿ ಎಷ್ಟಿದೆ ಇದಕ್ಕೆ ವಜ್ಜಿ. ಹೌದು, ಕಾಯಿ ನೋಡ್ರಿ ಹೆಂಗಿದೆ. ಇದು ಉಪ್ಪಿನಕಾಯಿ ಬರ್ತದೆ. ಉಪ್ಪಿನಕಾಯಿಗೆ ಬರುತ್ತೆ. ಇದ್ರಲ್ಲಿ ಸ್ವಲ್ಪ ನಾರಿನಂಶ ಜಾಸ್ತಿ ಇರುತ್ತೆ. ನಾರಿನಂಶ ಇರ್ತೈತಲ್ಲ ಇದ್ರಲ್ಲಿ. ಅಂದ್ರೆ ಹಣ್ಣಾದ್ಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ. ಜಾಸ್ತಿ ನಾರು ಇರುತ್ತೆ ಇದ್ರಲ್ಲಿ. ಈ ಕಡೆ ಏನೋ ಆಯ್ತಾ? ಆಯ್ತಲ್ಲ. ಇದು ತೋತಾಪುರಿನೇ. ಇದು ತೋತಾಪುರಿನೇ. ನೀವು ನೋಡ್ರಿ ಎಷ್ಟು ಐತಿ ಹೆಂಗ್. ಹೌದು. ಇದೇನು ಬಿದ್ದಿದೆಯಲ್ಲ ಕೆಳಗಡೆ? ಅದು ಮಳೆಗೆ, ಗಾಳಿ ಮಳೆಗೆ ಬಿದ್ದಿದೆ. ಇದು ನೋಡ್ರಿ ಎಂತ ಚಲೋ ಕಾಯಿನೇ ಬಿದ್ದೈತಿ. ಹೌದು. ಚಲೋ ಕಾಯಿ ಮಳೆಗೆ ಬಿದ್ದೋಗಿರೋದು. ಇದು ಆಗೈತಿ. ಇಲ್ಲಿ ನೋಡ್ರಿ, ಇದಕ್ಕೆ ನೋಡ್ರಿ ಕಾಯಿ ಎಷ್ಟೈತಿ. ಹೌದು. ಇಲ್ಲಿ ನೋಡ್ರಿ, ಇದು ನೋಡ್ರಿ, ಇದು ಎಷ್ಟು ಕಾಯಿ ಐತಿ ನೋಡ್ರಿ ಈಗ. ಹೌದು, ಸೈಜ್ ಎಲ್ಲ ಚೆನ್ನಾಗಿ ಬಂದಿದೆ ನೋಡ್ರಿ. ಇದು ಸ್ವಲ್ಪ ಹಣ್ಣು ಆಗಕ್ ಬಂದೈತಿ. ಇನ್ನೂ ಬೇಕಿತ್ತು ಟೈಮ್. ಇನ್ನೂ 15-20 ದಿನ ಬೇಕು. ಹೌದು, 20 ದಿವಸ ಮೇಲೆನೆ ಬೇಕು. ಇವೆಲ್ಲ ದಪ್ಪ ಕಾಯಿನೇ ಅದ ನೋಡ್ರಿ. ಇದು ನೋಡಿ ಹಂಗೈತಿ. ಇಲ್ಲಿ ನೋಡ್ರಿ ಎಷ್ಟು ಕಾಯಿ ನೋಡ್ರಿ. ಹೌದು. ಚೆನ್ನಾಗಿದೆ. ಇದು ಇನ್ನೂ ಸ್ವಲ್ಪ ಫೀಡಿಂಗ್ ಕೊಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಕ್ರಾಪ್. ಫೀಡಿಂಗ್ ಏನಾದ್ರು ಸನ್ವರ್ಧನ್ ಒಂದ್ ಗಿಡಕ್ಕೆ 5 ರಿಂದ 10 kg ಒಂದ್ ಮರಕ್ಕೆ ಕೊಟ್ಬಿಟ್ರೆ, ಮರದ ಲೆಕ್ಕದಲ್ಲಿ ಇನ್ನೂ ಜಾಸ್ತಿ ಬರುತ್ತೆ.
ಅಲ್ಲ ಇದು ನೋಡ್ರಿ, ಈ ಕಾಯಿ ನೋಡ್ರಿ ಎಷ್ಟಾಗೈತೆ ನೋಡ್ರಿ. ಇದು ಎಲ್ಲ ಇದು ತೋತಾಪುರಿ. ತೋತಾಪುರಿ ಇದು. ಕಟ್ ಮಾಡೋಣ. ಚೆನ್ನಾಗಿದೆಯಲ್ಲ, ತಗೊಳ್ರಿ. ಚಾಕು ಇರ್ಲಿ ತಗೊಳ್ರಿ. ಅಲ್ಲ ಎಣ್ಣೆ ಸಿಡಿತ್ ನೋಡ್ರಿ ಈಗ. ನೋಡ್ರಿ ಹೆಂಗ ಆಕೈತಿ. ಇನ್ನು ಸೈಜ್ ನೋಡೋಣ ಇದು ಹೆಂಗ ರುಚಿ ಇರ್ತದೆ ಹೆಂಗ. ಅಲ್ಲಿ ಗಾಡಿಯಲ್ಲಿ ಚಾಕು ಐತಿ, ಕಟ್ ಮಾಡೋಣ. ಇನ್ನು ಸೈಜ್ ಇರೋ ತಗೊಳ್ರಿ. ನೋಡ್ರಿ ಸಾಕು, ಇದಿನ್ನು ಸೈಜ್ ಇದಾವೆ. ಸಾಕು ಬರ್ರಿ, ಒಂದೇ ಸಾಕು. ಇದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಣ್ಣಾಗೋದ್ ಲೇಟ್, ಇದು ಹಣ್ಣಾಗೋದ್ ಲೇಟ್. ಇನ್ನು ಕಲರ್ ಎಲ್ಲ ಬಂದೈತಿ. ಕಲರ್ ಬಂದಿದೆ, ಹಣ್ಣಾಗೋದ್ ಲೇಟು. ಇದು ರಸ್ಪೂರಿ ವೆರೈಟಿ. ಇದು ಒಂದೇ ಒಂದು ಗಿಡನೇ ಇರೋದು ಇದು. ಇದು ಒಂದೇ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಇದು ಇನ್ನೂ ಸೈಜ್ ಬರ್ಬೇಕು. ಈ ತೋಟ ಇದು ಎಷ್ಟು 5 ಎಕರೆ ಇದೆ. ಇದು 5 ಎಕರೆ ಎಷ್ಟು ಎಲ್ಲ ಟೋಟಲೇ ಕೊಟ್ಬಿಟ್ರಿ? ಟೋಟಲ್ ಕೊಟ್ಬಿಟ್ರಿ. ಅವ್ರಿಗೆ ನೋಡ್ರಿ ಹಣ್ಣು ಹೆಂಗೈತೆ ನೋಡ್ರಿ. ಹೌದು. ಲಾಸ್ಟ್ ಇಯರ್ ಜಾಸ್ತಿ ಓವರ್ ಕ್ರಾಪ್ ಬಂದಿರೋ ಗಿಡದಲ್ಲಿ ಈ ಸರಿ ಬರಲ್ಲ. ಓವರ್ ಕಡಿಮೆ, ಈ ಕ್ರಾಪ್ ಕಡಿಮೆ ಇತ್ತು ಅಂದ್ರೆ ಈ ಸರಿ ಚೆನ್ನಾಗಿ ಬರುತ್ತೆ. ನಿಮ್ ಇದರಲ್ಲಿ ಚಾಕು ಇತ್ತಲ್ಲ, ತಗೊಂಡ್ ಬರ್ರಿ. ಚಾಕು ತಗೊಂಡ್ ಬರ್ರಿ. ಚಾಕು ಸ್ವಲ್ಪ ಕಟ್ ಮಾಡೋಣ. ಇದು ಬರ್ರಿ ಬರ್ರಿ ಇಲ್ಲೇ ಬರ್ರಿ. ನೋಡ್ರಿ ಎಷ್ಟಿದೆ ನೋಡ್ರಿ. ಹೌದು. ಕಾಯಿ ಇವೆಲ್ಲ ಲೆಕ್ಕ ಹಾಕೋದಕ್ಕಾಗಲ್ಲ, ಅಷ್ಟು ಬಿಟ್ಟು ದೊಡ್ಡ ಮರ ಅಲ್ಲ. ಇಲ್ಲಿ ನೋಡ್ರಿ, ಇಲ್ಲಿ ಇದೊಂದು 15 ದಿವಸಕ್ಕೆಲ್ಲ ಇದು ಕಲರ್ ಬಂದ್ಬಿಡುತ್ತೆ. ಇದೆಲ್ಲ ಹಣ್ಣಾಗಿರುತ್ತೆ. ಇದು ನೋಡ್ರಿ ಇದು ಕಲರ್ ಬಂದೈತಿ ಫುಲ್. ಹೌದು. ಇನ್ನೊಂದು 10-15 ದಿನ ಬಿಟ್ರೆ 15 ದಿವಸಕ್ಕೆಲ್ಲ ಹಣ್ಣಾಗಿರುತ್ತೆ. ಹೌದು. ಇವಾಗ ಇದು ತೋತಾಪುರಿ ತಿನ್ನೋಣ. ಇದು ತೋತಾಪುರಿ ಹಣ್ಣು. ಇದು ತೋತಾಪುರಿ ಕಾಯಿ, ಮಾವಿನಕಾಯಿ. ಇದು ಕಟ್ ಮಾಡೋಣ. ಹುಳಿ ಏನಿರಲ್ಲ, ಇದು ಚೆನ್ನಾಗಿರುತ್ತೆ. ಹುಳಿ ಇರಲ್ಲ. ಇಲ್ಲ, ಹುಳಿ ಇರಲ್ಲ. ಅದು ಟೇಸ್ಟ್ ಮಾಡ್ರಿ, ಚೆನ್ನಾಗಿದೆ ನೋಡ್ರಿ. ಹುಳಿ ಅಷ್ಟೊಂದಿರಲ್ಲ. ಇನ್ನು ಸ್ವಲ್ಪ ದಿನ ಹೋದ್ರೆ ಇನ್ನು ಒಳಗಡೆ ವಾಟೆ ಅಂತ ಬರುತ್ತೆ, ಅದು ಬಲ್ತ್ರೆ ಇನ್ನೂ ಟೇಸ್ಟ್ ಇರುತ್ತೆ. ಅದು ಸ್ವಲ್ಪ ಉಪ್ಪು ಹಾಕೊಂಡು ತಿಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹುಳಿ ಅಂತ ಬರಿಲ್ಲ, ಸ್ವಲ್ಪ ಐತಿ. ಕೊಡ್ರಿ. ಏನಾಗೈತಲ್ಲ. ಹುಳಿ ಅಷ್ಟೊಂದು ಬರಲ್ಲ. ಇನ್ನು ಇವೆಲ್ಲ ಹುಳಿ ಬರುತ್ತೆ. ಇವು ಹುಳಿ ಬರ್ತಾವಲ್ಲ. ಯಾವ್ದಿದು? ಬಾದಾಮಿ. ಇದು ಬಾದಾಮಿ. ಇವು ಹುಳಿ ಬರ್ತಾವ. ಹೌದು. ಚೆನ್ನಾಗಿದೆ. ನೋಡ್ರಿ ಎಷ್ಟೈತೆ ನೋಡ್ರಿ ಈಗ. ಕಾಯಿ ನೋಡ್ರಿ.